100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ಡೇ 5 ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಅಗೇನ್ ಮತ್ತೆ ನಾನು ಡಿಟಾಕ್ಸ್ ವಾಟರ್ನ ಮಾರ್ನಿಂಗ್ ಖಾಲಿ ಹೊಟ್ಟೆಲ್ ತೊಗೊಳ್ತಾ ಇದ್ದೀನಿ. 1 ಲೋಟ ಬಿಸಿನೀರಿಗೆ ಅರ್ಧ ಲೆಮನ್ನು, ಅರ್ಧ ಟೇಬಲ್ ಸ್ಪೂನ್ ಸಬ್ಜಾ ಸೀಡ್ಸು, ಅರ್ಧ ಟೇಬಲ್ ಸ್ಪೂನ್ ಹನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಿಪ್ ಬೈ ಸಿಪ್ ಕುಡಿತಾ ಬರಬೇಕು. ಖಾಲಿ ಹೊಟ್ಟೆಲಿ ಕುಡಿಬೇಕು. ಬೆಳಗ್ಗೆ 6 ಗಂಟೆ ಹಂಗೆ ನಾನು ಈ ಒಂದು ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ನೀವು ತಗೊಳ್ಳೇಬೇಕು. ಏನೂ ತೊಗೊಳಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಬೆಳಗ್ಗೆ ಎದ್ದ ತಕ್ಷಣ 1 ಲೋಟ ಬಿಸಿನೀರನ್ನು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಇದು ಡಿಟಾಕ್ಸ್ ವಾಟರ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಬಿಸಿನೀರಾದರೂ ತಗೊಳ್ಳಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ನಾನಿವತ್ತು ಸ್ವಲ್ಪ ಕ್ವಾಂಟಿಟಿಯಲ್ಲಿ ವಾಂಗಿಬಾತ್, ಸ್ವೀಟ್ ಕಾರ್ನ್ ಮತ್ತು ಹಸಿ ತರಕಾರಿನ ತಗೊಂಡಿದ್ದೀನಿ. ನೀವು ಏನಾದರೂ ಬ್ರೇಕ್ಫಾಸ್ಟ್ ತೊಗೋಬೋದು. ಅವಲಕ್ಕಿ, ಉಪ್ಪಿಟ್ಟು, ದೋಸೆ, ಇಡ್ಲಿ, ಚಿತ್ರಾನ್ನ ಯಾವುದು ಬೇಕಾದರೂ ತೊಗೊಳ್ಬೋದು. ರೈಸ್ ಐಟಮ್ ತಿನ್ನೋವಾಗ ಸ್ವಲ್ಪ ಕ್ವಾಂಟಿಟಿ ನೋಡ್ಕೊಂಡು ತಗೊಳ್ಬೇಕಾಗತ್ತೆ. ದೋಸೆ ಆದರೆ 2, ಚಪಾತಿ ಆದರೆ 2, ಆ ರೀತಿ ತೊಗೊಳ್ಬೋದು. ಈಗ ನನ್ನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ರೈಸ್ ತಿನ್ನಬೇಕು ದಿನಕ್ಕೆ 1 ಬಾರಿ. ರೈಸ್ ಯಾವಾಗ ತಿನ್ನಬೇಕು ಅಂತ ಕೇಳ್ತಾನೆ ಇರ್ತೀರಾ. ಡೇ ಟೈಮಲ್ಲಿ ಮಾರ್ನಿಂಗ್ ಆರ್ ಆಫ್ಟರ್ನೂನ್ ನೀವು ಲಂಚ್ಗೆ ತೊಗೊಳ್ಬೋದು. ಸೊ ಆದಷ್ಟು ರಾತ್ರಿಗೆ ಅವಾಯ್ಡ್ ಮಾಡಿ ರೈಸ್ ತಿನ್ನೋದನ್ನು. ಬಟ್ ಡೇ ಟೈಮಲ್ಲಿ ನೀವು ಖಂಡಿತವಾಗ್ಲೂ ತಿನ್ಬೋದು. ಬಟ್ ಕ್ವಾಂಟಿಟಿ ನೋಡ್ಕೊಂಡು ತಿನ್ನಬೇಕು. ನಾನು ಇವಾಗ ನೋಡಿ ಎಷ್ಟು ಬಡಿಸ್ಕೊಂಡಿದ್ದೀನಲ್ವ, ಅಷ್ಟೇ ಕ್ವಾಂಟಿಟಿಯಲ್ಲಿ ನೀವು ರೈಸ್ನ ತೊಗೊಳ್ಬೇಕು. ಅಷ್ಟೇ ನಮಗೆ ಹೊಟ್ಟೆ ತುಂಬಲಪ್ಪ ಏನು ಮಾಡೋದು ಅನ್ನೋರು ಎಕ್ಸ್ಟ್ರಾ ನೀವು ತರಕಾರಿ, ಫ್ರೂಟ್ಸ್ಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಲಂಚ್ಗೆ 2 ಚಪಾತಿ, ಬೀನ್ಸ್ ಪಲ್ಯ ಮತ್ತು ಸೌತೆಕಾಯಿ ಕೂಡ ನಾನು ತೊಗೊಂಡು ಲಂಚ್ ಪ್ಯಾಕ್ನ ಮಾಡಿಕೊಂಡೆ. ಅದಾದಮೇಲೆ ಮಧ್ಯಾಹ್ನ ಮುಗಿದು ಲಂಚೆಲ್ಲ ಆಯಿತು. ಸಂಜೆ ಬಂದು ಗ್ರೀನ್ ಟೀನ ಮಸ್ಟ್ ಆ್ಯಂಡ್ ಶುಡ್ ಕುಡಿತೀನಿ. ಮಾರ್ನಿಂಗ್ ಅಸಾಧ್ಯವಾದರೆ ಮಾರ್ನಿಂಗು ಕುಡಿದಿರ್ತೀನಿ. ಗ್ರೀನ್ ಟೀ ಲಿಂಕ್ ಬೇಕಿದ್ದರೆ ಬೇಗ ಲಿಂಕ್ ಅಂತ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ, ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಗ್ರೀನ್ ಟೀ ಎಲ್ಲ ಕುಡ್ದಾಗಿ ಒಂದು ಅರ್ಧ ಅವರ್ ಆದಮೇಲೆ ಸಂಜೆ ನಾನು ಎಕ್ಸಸೈಸ್ ಮಾಡ್ಕೊಳ್ತೀನಿ. ಸೊ ನನಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ಗಳನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ವಾಕ್ ಮಾಡ್ಬೋದು, ಇಲ್ಲ ಎಕ್ಸಸೈಸ್ ಮಾಡ್ಬೋದು. ಎರಡರಲ್ಲಿ ಒಂದು ಆಪ್ಷನ್ನ ನೀವು ಇಟ್ಕೊಳ್ಳೇಬೇಕು. ಬರೀ ಫುಡ್ ಪ್ಲಾನಿಂಗ್ ಇದ್ದರೆ ಸಾಕಾಗಲ್ಲ. ಡಯಟ್ ಜೊತೆಗೆ ನಿಮಗೆ ಎಕ್ಸಸೈಸ್ ಅಥವಾ ವಾಕಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನನಗೆ ವಾಕ್ ಹೋಗೋಕ್ಕೆ ಸಮಯ ಸಾಕಾಗಲ್ಲ. ಹಾಗಾಗಿ ನಾನು ಎಕ್ಸಸೈಸ್ನ ಮನೆಯಲ್ಲಿ ದಿನಕ್ಕೆ ಅರ್ಧ ಅವರ್ ನನಗೆ ಗೊತ್ತಿರುವಂಥ ಈ ರೀತಿ ಸಿಂಪಲ್ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತೀನಿ. ಸೆಕೆಂಡ್ ಒನ್, ಇವು ಸಿಂಪಲ್ಲಾಗಿ ಎಲ್ಲರೂ ಮಾಡ್ಕೊಳ್ಳೋವಂಥ ಎಕ್ಸಸೈಸ್ಗಳೇ. ಇದನ್ನೇ ಟ್ರೈ ಮಾಡಿ. ಇದು ಹೊಟ್ಟೆ ಭೋಜನ ಕರಗಿಸುತ್ತೆ ಆ್ಯಂಡ್ ಬ್ಯಾಕ್ ಪೇನ್ ಇದ್ದರೂ ಕೂಡ ರಿಲೀಫ್ ಅಂತ ಅನಿಸುತ್ತೆ. ನನಗೆ ಇಷ್ಟೇ ಎಕ್ಸಸೈಸ್ ಅಂದರೆ ಇನ್ನೂ ಗೊತ್ತಿದ್ದಾವೆ, ಬಟ್ ಮೇನ್ಲಿ ನಾನು ರೆಗ್ಯುಲರಾಗಿ ಮಾಡೋವಂಥ ಎಕ್ಸಸೈಸ್ಗಳು ಇವನ್ನ ಮಾಡೋದ್ರಿಂದನೂ ಸಾಕು ನಮಗೆ ಬೇಕಾದಷ್ಟು ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ನಾನು 8 kg ತೂಕ ಇಳಿಸ್ಕೊಳ್ಳೋಕ್ಕೆ ಒಂದು ಫುಡ್ ಮೇನ್, ಸೆಕೆಂಡ್ ಒನ್ ಗ್ರೀನ್ ಟೀ ಆ್ಯಂಡ್ ಥರ್ಡ್ ಒನ್ ನನ್ನ ಎಕ್ಸಸೈಸ್. ಸೊ ಇದೆಲ್ಲವೂ ಕೂಡ ಕಾರಣ ಆಗಿತ್ತು. ಹಾಗಾಗಿ ನಾವು ಫುಡ್ನ ಹೇಗೆ ಮೇಂಟೈನ್ ಮಾಡ್ತೀವೋ ಹಾಗೆ ಎಕ್ಸಸೈಸ್ ಕೂಡ ಮಾಡ್ಕೊಳ್ಬೇಕು. ಇವಾಗ ನಾನು ಸ್ಕಿಪ್ಪಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಸ್ಕಿಪ್ಪಿಂಗ್ ಥ್ರೆಡ್ನ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಯಾರಿಗಾದರೂ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇಲ್ಲ ಸ್ಕಿಪ್ಪಿಂಗ್ ಥ್ರೆಡ್ದು ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ. ರಾಗಿ ಮಾಲ್ಟು ಮತ್ತು ಸ್ಕಿಪ್ಪಿಂಗ್ ಥ್ರೆಡ್ಡು ಮತ್ತು ಗ್ರೀನ್ ಟೀ ಲಿಂಕ್ನ ಮರೀದೇ ತಗೊಳ್ಳಿ. ಇದು ನಿಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಸ್ಕಿಪ್ಪಿಂಗು ಅಟ್ಲೀಸ್ಟ್ ಒಂದು 100 ಸ್ಕಿಪ್ ಮಾಡೋದನ್ನು ಟ್ರೈ ಮಾಡಿ. ಸ್ಟಾರ್ಟಿಂಗ್ ಎಲ್ಲವೂ ಒಂದೇ ಸಲ ಅಂದರೆ ಕಷ್ಟ ಆಗುತ್ತೆ, ಯಾಕೆಂದರೆ ನಮ್ಮ ಬಾಡಿ ಫ್ಲೆಕ್ಸಿಬಲ್ ಆಗಿರೋದಿಲ್ಲ. ಸೊ ಹಾಗಾಗಿ ವೆಯ್ಟ್ ಇರೋರು ಸಡನ್ನಾಗಿ ನಾನೇನೋ 500 ಮಾಡಿಬಿಡ್ತೀನಿ, 200 ಮಾಡಿಬಿಡ್ತೀನಿ, 1 ಅವರ್ ಎಕ್ಸಸೈಸ್ ಮಾಡ್ತೀನಿ ಮಾಡಬೇಡಿ. ಡೇ ಬೈ ಡೇ ನಿಮ್ಮ ಎಕ್ಸಸೈಸ್ ಆಗಲಿ ಪ್ರತಿಯೊಂದನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆಗಬೇಕು ಫುಡ್ಡು. ಯಾಕಂದರೆ ನೀವು ಚೆನ್ನಾಗಿ ಫುಡ್ ತಿಂತಾ ಇರ್ತೀರ, ಇವಾಗ ಫುಡ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಅದರ ಜೊತೆ ಎಕ್ಸಸೈಸ್ ಅಂದರೆ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ಶುರು ಮಾಡಿ. ನಿಮಗೆ ಯಾವ ರೀತಿ ಫ್ಲೆಕ್ಸಿಬಲ್ ಅನಿಸುತ್ತೋ ಆ ರೀತಿ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು 100 ಸ್ಕಿಪ್ಪಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ 200, 500 ಆ ರೀತಿ. ನನ್ನ ರಾತ್ರಿ ಊಟ ಒಂದೇ ಒಂದು ಸಿಂಗಲ್ ಮಿನಿ ಚಪಾತಿ, ಬೀನ್ಸ್ ಪಲ್ಯ ಮಾಡ್ಕೊಂಡಿದ್ದೆ ಆ್ಯಂಡ್ ಒಂದು
ಪನ್ನೀರ್ ತುಂಡು ಮತ್ತು ಸೌತೆಕಾಯಿ. ಪನ್ನೀರ್ ಪ್ರೋಟೀನ್ಗೋಸ್ಕರ. ಪ್ರೋಟೀನ್ ಫುಡ್ಡು ದಿನಕ್ಕೆ ಒಂದು ಬಾರಿ ಆದರೂ ನಾವು ತಗೊಳ್ಬೇಕು. ಸೊ ಯಾವುದಾದ್ರೂ ಒಂದು ಪ್ರೋಟೀನ್ ಸೋರ್ಸ್ ಇರಲೇಬೇಕು. ಎಗ್ ಇರ್ಬೋದು, ಪನ್ನೀರ್ ಇರ್ಬೋದು, ಕಾಬೂಲ್ ಕಡಲೆ ಅಥವಾ ಸೋಯಾ ಚಂಕ್ಸು, ಫಿಶ್ಶು, ಚಿಕನ್ನು, ಈ ಯಾವುದಾದ್ರೂ ಒಂದು ಪ್ರೋಟೀನ್ ಸೋರ್ಸು ನಿಮ್ಮ ಊಟದಲ್ಲಿ ಪ್ರತಿನಿತ್ಯ ಇರಬೇಕು. ಒಂದು ಯಾವುದಾದ್ರೂ ಇರಬೇಕು. ಮುಂದಿನ ದಿನಗಳಲ್ಲಿ ನಾನು ಖಂಡಿತ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಶೂಟ್ ಮಾಡ್ಕೊಳ್ಳಿಕ್ಕೆ. ನನಗೆ ಶೂಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಆಗೋಲ್ಲ, ಹಾಗಾಗಿ ನಾನು ರೆಸಿಪಿಗಳನ್ನ ತೋರಿಸ್ತಾ ಇಲ್ಲ. ನಿಮ್ಗೆ ಹೆಂಗೆ ಬರುತ್ತೋ ಹಾಗೆ ನೀವು ಅಡುಗೆಗಳು ಮಾಡ್ಕೊಳ್ಳಿ. ಬಟ್ ಮಾಡುವಂಥ ಅಡುಗೆಗೆ ಆಯಿಲ್ ಕಂಟೆಂಟ್ ಕಮ್ಮಿ ಹಾಕಿ, ಸಾಲ್ಟ್ ಕಮ್ಮಿ ಹಾಕಿ. ಸೊ ಆಯಿಲು ಸಾಲ್ಟು ಎಷ್ಟು ಅವಾಯ್ಡ್ ಮಾಡ್ತೀರೋ ಆವಾಗ ನಿಮ್ಗೆ ವೆಯ್ಟ್ ಲಾಸ್ ಆಗುತ್ತೆ. ಹೀಗಿತ್ತು ನನ್ನ ಡೇ 5. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋ ಬರ್ತಾ ಹೋಗುತ್ತೆ.